ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ, ಟೈಮ್ 10 ಆಗ್ತಾ ಬಂತು. ಇವರು ತಿನ್ಕೊಳ್ಳೋದು ಅವಲಕ್ಕಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೋಗಿದ್ದಾರೆ. ನಾನು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಮಕ್ಕಳು ಓದ್ಕೊತಾ ಇದ್ರು. ಅವ್ರಿಗೆ ಇವತ್ತು ರಜೆ, ಅಂದರೆ 1 ಡೇ ಸ್ಟಡಿ ಹಾಲಿಡೇ ಅಂತ ಇರುತ್ತೆ. ನೆಕ್ಸ್ಟ್ ಡೇ ಮತ್ತೆ ಆ್ಯಸ್ ಯೂಶುವಲ್ ಎಕ್ಸಾಮ್ ಇರುತ್ತೆ. ಖುಷಿಗೆ ನಾಳೆಗೆ ಸೈನ್ಸ್ ಇದೆ, ಓಮಂಗೆ ಸೋಷಲ್ ಇದೆ. ನಾಳೆದೊಂದು ಆಗಿಬಿಟ್ರೆ ಇನ್ನು ನೆಕ್ಸ್ಟ್ ಡೇ ಮತ್ತೆ ಗ್ಯಾಪು. ಅದಾದ ನಂತರ ಫ್ರೈಡೇ ಆ್ಯಸ್ ಯೂಶುವಲ್ ಮತ್ತೆ ಅವ್ರಿಗೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಲಾಸ್ಟ್ ಅದೇ ಸಬ್ಜೆಕ್ಟ್ ಇರೋದು. ಅದಾದಮೇಲೆ ಅವರಿಗೆ ಎಕ್ಸಾಮ್ಸ್ ಇಲ್ಲ, ಮುಗಿದೋಯ್ತು ಅವ್ರದ್ದು ಎಕ್ಸಾಮ್ಸು. ಗೆದ್ದರು ಅಂತ ಅವ್ರಿಗೆ ಬರ್ತಾನೆ, ನಾನು ಆಟಾಡ್ಕೊಂಡೇ ಬರ್ತೀನಿ ಅಂತ ಅವ್ರಿಗೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದಿನ ಈ ಕಾಫಿ ಏನೂ ಕುಡ್ದಿಲ್ಲ ಫ್ರೆಂಡ್ಸ್, ಹಂಗಾಗಿ ಟಿಫಿನ್ ಒಂದೇ ಆಗಿತ್ತು. ನನ್ನ ಟೀ ಚೆನ್ನಾಗಿ ಮಾಡ್ತಾಳೆ, ಸೊ ಅವಳಿಗೆ ಟೀ ಮಾಡೋಕ್ಕೆ ಹೇಳ್ತೀನಿ. ಸ್ವಲ್ಪ ಓದೋದ್ರಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಬಂದು ಟೀ ಮಾಡಿಕೊಡ್ತಾಳೆ ನನಗೆ, ಓಮಗೆ. ಅವಳು ಕುಡಿಯೋಲ್ಲ, ಒಂದೊಂದು ಸತಿ ಕುಡಿತಾಳೆ, ಒಂದೊಂದು ಸತಿ ಕುಡಿಯೋಲ್ಲ. ನಮಗೆ ಚೆನ್ನಾಗಿ ಮಾಡಿಕೊಡ್ತಾಳೆ ಅಂದಿದ್ದ ದಿನವೇ ಚೆನ್ನಾಗಿ ಮಾಡಲ್ಲ, ಮಿಕ್ಕಿದ್ದ ಟೈಮ್ನಲ್ಲೆಲ್ಲ ಚೆನ್ನಾಗಿ ಮಾಡ್ತಾಳೆ. ಆ ಥರ ಈ ಸಬ್ಬಾಕ್ಷಿ ಸೊಪ್ಪು ತಂದಿದ್ದ ದಿನವೇ ಮಾಡಿಬಿಡ್ಬೇಕು ಫ್ರೆಂಡ್ಸ್, ಇಲ್ದಿದ್ರೆ ಹಳದಿ ಆಗಿಬಿಡುತ್ತೆ. ಹಳದಿ ಆದಮೇಲೆ ತಿನ್ನಬಾರ್ದು ಅಂತಾರೆ. ಹಾಗಾಗಿ ನಾನು ಒಂದಿನ ಇಟ್ಬಿಟ್ಟೆ ಅಷ್ಟೇ. ಸಂಡೇ ನೈಟ್ ತೊಗೊಂಬಂದಿದ್ರು, ಮಂಡೇ ಒಂದಿನ ಇಟ್ಟಿದ್ದೀನಿ, ಮಂಡೇ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವಾಗ ಬಿಡಿಸ್ಕೊತಾ ಇದ್ದೀನಿ ಸೊಪ್ಪನ್ನ. ಹಿಂಗೆ ನೋಡಿ ಫ್ರೆಂಡ್ಸ್, ಇವನು ಅದಕ್ಕೆ ಇನ್ನೊಂದ್ಸತಿ ಕಳಿಸ್ದೆ ಅವನಿಗೆ, ಸರಿಯಾಗಿ ಓದ್ಕೊಂಡು ಬಾ ಅಂದ್ಬಿಟ್ಟು. ಹೇಳಲಿಲ್ಲ ಅವನು ಆನ್ಸರು. ಇಲ್ಲೇ ಖುಷಿ ಟೀ ಮಾಡಿದ್ಲು, ಕುಡಿತಾ ಇದ್ವಿ. ಚೆನ್ನಾಗಿದೆ. ಸ್ವಲ್ಪ ಶುಂಠಿ ಹಾಕಿದರೆ, ಹಸಿ ಶುಂಠಿ ಫ್ಲೇವರ್ ಬರೋದು. ಈ ಕಡೆ ಹಾಗೆ ಸೊಪ್ಪು ಬಿಡಿಸ್ಕೊತಾ ಇದ್ದೆ ನಾನು. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮತ್ತೆ ಮಸಾಲ ರೊಟ್ಟಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸಬ್ಬಸ್ಗೆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೆ. ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗೆ ಮತ್ತು ಪಾಲಕ್ಕಿತ್ತು. ಪಾಲಕ್ಕು ನೆಕ್ಸ್ಟ್ ಡೇ ಮಾಡಿದ್ರಾಯ್ತು ಅಂತ. ಇವಾಗ ಸಬ್ಬಸ್ಗೆ ಮಸಾಲ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟು, 2 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಮಾಲ್ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು 4 ಕೂಡ ಮಿಕ್ಸ್ ಮಾಡ್ಬೋದು. ಆಮೇಲೆ ಮಲ್ಟಿಪರ್ಪಸ್ ಫ್ಲಾರ್ ಸಿಗುತ್ತಲ್ಲ, ಅದು ಕೂಡ ಯೂಸ್ ಮಾಡ್ಕೋಬೋದು. ಯಾವುದು ಹಿಟ್ಟು ಇದ್ದಿಲ್ಲ ಅಂದರೆ ಮನೇಲಿ ಅದೊಂದು ಪ್ಯಾಕೆಟ್ ತೊಗೊಂಬಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆಗೆ 1 ಬೌಲಷ್ಟು ಟೊಮೆಟೊ, 1 ಬೌಲ್ ಈರುಳ್ಳಿ, 1 ಬೌಲ್ ಟೊಮೆಟೊ, 1-2 ಸ್ಪೂನು ರುಬ್ಬಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟು, ಅದರ ಜೊತೆಗೆ ಮತ್ತು ಅರಿಶಿನ ಪುಡಿ ಮತ್ತು 2 ಸ್ಪೂನು ಖಾರದ ಪುಡಿ, ಬೇಕಿದ್ದರೆ ಹಾಕೊಬೋದು, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಎಳ್ಳು ಮತ್ತು ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಇಂಗು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಂತರ 1 ಬೌಲಷ್ಟು ಕೊತ್ತಂಬರಿ ಇತ್ತು, ಅದನ್ನು ಕೂಡ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ ತಕ್ಷಣ ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸ್ಗೆ ಸೊಪ್ಪು ಏನು ತೊಳೆದು ಇಟ್ಕೊಂಡಿದ್ದೀನಲ್ವ, ಅದನ್ನು ಹೆಚ್ಕೊಂಡ್ಬಿಟ್ಟು ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. 1 ಬೌಲ್ ಫುಲ್ಲಾಗಿತ್ತು, ಎಷ್ಟಿತ್ತು 1 ಕಟ್ಟೆಲ್ಲ ಪೂರ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಪೂರ ಡ್ರೈ ಆಗಿ ಕಲಿಸ್ಕೊಂಡು ಒಂದು 5-10 ನಿಮಿಷ ಇಡಬೇಕಾಗತ್ತೆ. ಇಟ್ಬಿಟ್ಟು ನಂತರ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಿಡಿಯುತ್ತಲ್ವ, ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಬಿಡ್ಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ನಾದ್ಕೊಂಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಮುಚ್ಚಿಡಬೇಕಾಗತ್ತೆ. ನೆಂದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಇದನ್ನು ತಟ್ಕೋಬೋದು ಅಥವಾ ಲಟ್ಟಿಣಿಗೆಯಿಂದ ಲಟ್ಟಿಸ್ಕೊಂಬಿಡ್ಬೋದು. ನಾನು ಹೀಟ್ ರೆಸಿಸ್ಟೆಂಟ್ ಶೀಟ್ ಮೇಲೆ ಲಟ್ಟಿಸ್ಕೊಂಬಿಡ್ತೀನಿ, ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು. ಇದನ್ನು ಲಂಚು, ಬ್ರೇಕ್ಫಾಸ್ಟು ಅಥವಾ ಡಿನ್ನರಿಗೂ ಯೂಸ್ ಮಾಡ್ಕೋಬೋದು. ಆಮೇಲೆ ಮಕ್ಕಳ ಲಂಚ್ ಬಾಕ್ಸಿಗೆ ಸಾಸ್ ಹಾಕಿಬಿಟ್ಟು ಕೊಡ್ಬೋದು. ದೊಡ್ಡವ್ರಿಗಾದರೆ ಕಾಯಿ ಚಟ್ನಿ ಅಥವಾ ತುಪ್ಪ, ಮೊಸರು ಯಾವುದಾದ್ರೂ ಪ್ರಿಫರ್ ಆಗುತ್ತೆ, ಸರಿ ಹೋಗುತ್ತೆ. ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ವೆಜಿಟೇಬಲ್ಸು, ಸೊಪ್ಪು ಮತ್ತು ಮಲ್ಟಿಪರ್ಪಸ್ ಫ್ಲೋರ್ ಕೂಡ ಯೂಸ್ ಆಗಿರುತ್ತಲ್ವ, ಸೊ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದನ್ನು ಒಂದು-2 ತಿನ್ನೋರು ಒಂದೆರಡು ಎಕ್ಸ್ಟ್ರಾನೇ ತಿಂದುಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ಈಸಿ ಆಗಿಬಿಡುತ್ತೆ. ಇದು ಫಸ್ಟು ಹೆಚ್ಚಿಟ್ಕೊಂಡ್ಬಿಟ್ರೆ ಸಾಕು, ಬೇಗ ಆಗೋಗುತ್ತೆ. ಹೆಲ್ತ್ ಕಾನ್ಷಿಯಸ್ ಇರೋರಂತೂ ಆರಾಮ್ಸೆ ತಿನ್ಕೊಬೋದು ಇದನ್ನು, ಯಾಕಂದರೆ ಇದರಲ್ಲಿ ಫ್ಯಾಟ್ ಥರ ಅಥವಾ ಕೊಲೆಸ್ಟ್ರಾಲ್ ಥರದ್ದು ಯಾವುದೋ ಐಟಮ್ ನಾವು ಮಿಕ್ಸ್ ಮಾಡಿರಲ್ಲ, ಎಲ್ಲ ಹೆಲ್ದಿಯಾಗಿರುವಂಥದ್ದೇ ಐಟಮ್ಸ್ ಇರುತ್ತೆ ಇದ್ರೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ, ಚೆನ್ನಾಗಿರುತ್ತೆ ಇದು ಟೇಸ್ಟು. ಇವಾಗ ನಾನು ಊಟ ಮಾಡಬೇಕು. 1-2 ಮಾಡಿಟ್ಟು ಇವಾಗ ತಿನ್ಕೊತಾ ಇದ್ದೀನಿ.
ಮಕ್ಕಳು ಮತ್ತು ಇವ್ರ ಪಪ್ಪ ಇಬ್ಬರು ಊಟ ಮಾಡಿಕೊಂಡ್ರು ಫ್ರೆಂಡ್ಸ್. ನಾನು ಇವಾಗ ತಿಂತಾಯಿದ್ದೀನಿ. ಬನ್ನಿ ಹೀಗಾಗಿದೆ ಅಂತ ನೋಡೋಣ. ಸ್ಟಾರ್ಟಿಂಗು ಕ್ರಂಚಿನೆಸ್ ಇದೆ, ನಂತರ ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸಬ್ಬಸ್ಗಿ ಸೊಪ್ಪಿನ ಘಮ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಇದರಲ್ಲಿ. ನನಗೆ ಸಬ್ಬಸ್ಗಿ ಸೊಪ್ಪಿಂದು ಪಲ್ಯ ಮಾಡಿದರೆ ಇಷ್ಟ ಆಗಲ್ಲ. ಈ ಥರ ಪಡ್ಡು ಅಥವಾ ರೊಟ್ಟಿಗೆ ಹಾಕಿದರೆ ಚೆನ್ನಾಗಿ ಟೇಸ್ಟ್ ತಿಂತೀನಿ ನಾನು. ಲೈಟಾಗಿ ಟೊಮೆಟೊ ಹುಳಿ ಸಿಗ್ತಾಯಿದೆ. ಆಮೇಲೆ ಈ ಕರುಮ್ ಅಂತ ಈರುಳ್ಳಿ ಮತ್ತು ಬಿಳಿ ಎಳ್ಳು ಸಿಗ್ತಾಯಿದೆ ಚೆನ್ನಾಗಿ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್. ಒಂದು 2-3 ರೊಟ್ಟಿ ಅಂತೂ ಆರಾಮ್ಸೆ ತಿನ್ಕೋಬೋದು ಹೆಲ್ತ್ ಕಾನ್ಷಿಯಸ್ ಇರೋರು. ಇದ್ಯಾರು ಪುಟಾಣಿ ಅಂದ್ಕೊಂಡ್ರೆ ಫ್ರೆಂಡ್ಸ್, ಇವನ ನಳಿಯ ಅವ್ನ ಕಿಂಡರ್ ಗಾರ್ಡನಲ್ಲಿ ಅವನಿಗೆ ಕ್ರಾಫ್ಟ್ ಮಾಡಿಸ್ತಿದ್ದಾರೆ. ಸೊ ಅದನ್ನೊಂದು ಕ್ಲಿಪ್ಪಿಂಗ್ ಹಾಕಿದೆ. ಹಾಗೆ ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಚಿಲ್ಡ್ರನ್ ಆರ್ ಲೈಕ್ ವೆಟ್ ಸಿಮೆಂಟ್, ವಾಟ್ ಎವರ್ ಫಾಲ್ಸ್ ಆನ್ ದೆಮ್ ಮೇಕ್ಸ್ ಅನ್ ಇಂಪ್ರೆಷನ್. ನಾವು ಮಕ್ಕಳನ್ನ ಯಾವ ರೀತಿಯಲ್ಲಿ ತೊಗೊಂಡೋಗ್ತೀವಿ, ಯಾವ ವೇನಲ್ಲಿ ತೊಗೊಂಡೋಗ್ತೀವಿ, ಆಮೇಲೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಪ್ರಭಾವವನ್ನು ಬೀರಿಸ್ತೀವಿ, ಅದರ ಮೇಲೆ ಅವ್ರ ಭವಿಷ್ಯ ನಿಂತ್ಕೊಂಡಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಆಲ್.